ಎಲ್ಲ ಸುಮಾರು 200ಕ್ಕಿಂತ ಹೆಚ್ಚಿನ ಒಂದು ವೃತ್ತಿಜರು ಸೇರಿ 12 ಪೂಜೆ ಮಾಡುವಂತ ಒಂದು ಕುಂಡಗಳನ್ನು ಮಾಡಿ ಅತಿರುದ್ರ ಮಹಾಯಾಗ ಗೌರವಿತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು, ಅವರನ್ನ ಕಟ್ಟಾಕ್ಲಿಕ್ಕೆ ವಿದೇಶಗಳಲ್ಲಿ ಜೊತೆಗೆ ಸಂಬಂಧಗಳನ್ನು ಇಟ್ಕೊಂಡು ಕಟ್ಟಾಕುವಂತ ಒಂದು ಷಡ್ಯಂತ್ರ ಕೂಡ ಇವತ್ತು ರಾಜಕೀಯ ದುರುದ್ದೇಶದಿಂದ ಆಗ್ತಿರುವಂತಹ ಈ ಸಂದರ್ಭದಲ್ಲಿ ಅವರಿಗೆಲ್ಲ ರೀತಿಯಂತ ಒಂದು ಸಮರ್ಥವಾದಂತಹ ಒಂದು ಆರೋಗ್ಯ ಶಕ್ತಿ ಮತ್ತೊಮ್ಮೆ ಈ ದೇಶಕ್ಕೆ ಒಂದು ನಾಯಕತ್ವ ವಹಿಸಿಕೊಳ್ಳುವಂತ ಒಂದು ಜವಾಬ್ದಾರಿಯನ್ನು ನಾಳೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಎಲ್ಲ ರೀತಿಯಿಂದ ಆಶೀರ್ವಾದವಾಗಿ ಅವ್ರಿಗೆ ಸಿಗಬೇಕು ಅಂತೇಳಿ ಇವತ್ತು ನಾವು ಸನ್ಮಾನಿಸಿದ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ಸನ್ಮಾನಿಸಿದ ಈಶ್ವರಪ್ಪನವರು, ಇಡೀ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನತೆಯ ಪರವಾಗಿ ಈ ಒಂದು ಪೂಜೆ ಮಾಡುವ ಮುಖಾಂತರ ಈ ಒಂದು ದೊಡ್ಡ ಒಂದು ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಇವತ್ತು ಸಂಕಲ್ಪ ಆಗ್ತಾ ಇದೆ. ನಾಳೆ ಬೆಳಗ್ಗೆ 10:10ವರೆಗೆ ಪೂರ್ಣಾಹುತಿ ಆಗುತ್ತೆ. ಅದಾದ್ಮೇಲೆ ಸುಮಾರು ಒಂದು 8,000 ಜನ ಸದ್ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿ. ಸಾಕಷ್ಟು ಚರ್ಚೆ ಆಯಿತು. ಘೋಷಣೆ ಕೂಗಿದಾಗ ಅವ್ರು ಹೌದು ಅಲ್ಲೋ ಕೂಗಿಲ್ಲ ಈ ರೀತಿಯಂತ ಒಂದು ಅಡ್ಡದಾರಿಯ ಒಂದು ಚರ್ಚೆಗಳನ್ನ ಕಾಂಗ್ರೆಸ್ಸಿನ ನಾಯಕರುಗಳು ಮಾಡಿದ್ರು. ಆದರೆ ನಮ್ಮ ಬಿಜೆಪಿಯ ನಾಯಕರುಗಳು ರಾಜಕಾರಣ ಬದಿಗಿಟ್ಟು ಈ ರೀತಿಯಂತ ದೇಶ ವಿರೋಧಿ ನಡವಳಿಕೆಗಳ ವಿರುದ್ಧ ಗಂಭೀರವಾದಂತಹ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಈಗ ಬಂದಂತ FSL ರಿಪೋರ್ಟ್ ಮುಖಾಂತರ ಸಾಬೀತಾಗಿದೆ. ಹಾಗೆ ನಾವು ಏನು ಹೇಳ್ತಾ ಇದ್ದೀವಿ ಅದು ನಿಜ ಆಗಿದೆ. ಹಾಗೆ ಇನ್ನಾದರೂ ಕೂಡ ಈ ರೀತಿಯಂತಹ ತುಷ್ಟೀಕರಣ ಹೋಗ್ತಾ ಅವರಿಗೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಅವರಿಗೆ ಒಂದು ನೈತಿಕವಾದಂತಹ ಒಂದು ಬೌದ್ಧಿಕವಾದ ಶಕ್ತಿ ಸಿಗ್ತಾ ಇದೆ. ಅದನ್ನು ತಡೆ ಹಿಡಿಯುವಂತ ಕೆಲಸ ಈಗಾದರೂ ಕೂಡ ಕಾಂಗ್ರೆಸ್ ಅವರು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ.